ನಮಸ್ಕಾರ ವೀಕ್ಷಕರೇ ಹಲವು ವರ್ಷಗಳ ಹಿಂದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯರಿಗೆ ಒಂದು ಪ್ರಮಾಣವನ್ನ ಮಾಡಿದ್ರು. ವಿದೇಶದಲ್ಲಿರುವ ಕಪ್ಪು ಹಣವನ್ನ ಭಾರತೀಯರಿಗೆ ಮರಳಿ ಕೊಡಿಸ್ತೀವಿ ಅಂತ. ಅದು ಈಗ ಈಡೇರ್ತಾ ಇದೆ. ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ 3 ಅವಧಿಯಲ್ಲಿ ಇದೊಂದು ಅತಿ ದೊಡ್ಡ ಕಾರ್ಯಾಚರಣೆಗೆ ಭಾರತ ಸಾಕ್ಷಿ ಆಗ್ತಾ ಇದೆ. ವಿದೇಶದಲ್ಲಿರುವ ಭಾರತಕ್ಕೆ ಸಂಬಂಧಪಟ್ಟಂತಹ ಕಪ್ಪು ಹಣವನ್ನ ಮರಳಿ ಭಾರತಕ್ಕೆ ವಾಪಸ್ ತರ್ತೀನಿ, ಆರೋಪಿಗಳು ಎಲ್ಲಿ ಅಡಗಿದ್ರು ಬಿಡೋದಿಲ್ಲ, ಯಾರ್ಯಾರು ಅಕ್ರಮವಾಗಿ ಭಾರತದ ಹಣವನ್ನು ದೋಚಿ ವಿದೇಶಿ ನೆಲಗಳಲ್ಲಿ ಹೂಡಿಕೆ ಮಾಡಿಕೊಂಡು ಭಾರತಕ್ಕೆ ಮೋಸ ಮಾಡ್ತಿದ್ದಾರೋ ಅವರೆಲ್ಲರನ್ನ ಬಗ್ಗು ಬಡಿತೀನಿ ಅನ್ನುವ ಪ್ರಮಾಣವನ್ನ ಮೋದಿಯವರು ಮಾಡಿದ್ರು. ಆ ಒಂದು ಸಾಹಸಕ್ಕೆ ಕೈ ಹಾಕಿ ಭಾರತ ಈಗ ಯಶಸ್ವಿ ಆಗ್ತಾ ಇದೆ. ಸಾವಿರ ಕೋಟಿ ಹಣವನ್ನ ಭಾರತ ಮುಟ್ಟುಗೋಲು ಹಾಕೊಂಡಿದೆ. ಈ ಒಂದು ಮೆಗಾ ಆಪರೇಷನ್ ಈಗ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ಸದ್ದಿಲ್ಲದೆ ಭಾರತ ಸರ್ಕಾರ ತಾನು ಹೇಳಿದಂತೆ ಕೆಲಸವನ್ನ ಮಾಡಿ ಮುಗಿಸಿದೆ. ಅದರ ಡೀಟೇಲ್ಸ್ ಅನ್ನು ಕೇಳಿದ್ರೆ ಇಷ್ಟೊಂದು ಅಕ್ರಮ ಆಸ್ತಿನ ಅಂತ ನೀವು ಶಾಕ್ ಆಗ್ತೀರಾ. ಜೊತೆಗೆ ಮೋದಿ ನೇತೃತ್ವದ ಸರ್ಕಾರಕ್ಕೆ ನೀವು ಸಹ ಶ್ಲಾಘನೆ ವ್ಯಕ್ತಪಡಿಸ್ತೀರಾ. ಹಾಗಾದ್ರೆ ಅಷ್ಟಕ್ಕೂ ನರೇಂದ್ರ ಮೋದಿ ಅವರು ಮಾಡಿದಂತಹ ಕರಾಮತ್ತೇನು, ಸರ್ಕಾರ ಕೈಗೊಂಡಂತಹ ಈ ಒಂದು ಆಪರೇಷನ್ ಏನು ಗೊತ್ತಾ? ಭಾರತಕ್ಕೆ ಮರಳಿ ಬಂತ ಸಾವಿರಾರು ಕೋಟಿ ಅಕ್ರಮ ಹಣ. ಅಷ್ಟಕ್ಕೂ ವಿದೇಶದಲ್ಲಿ ಪತ್ತೆಯಾದ ಅಕ್ರಮ ಆಸ್ತಿ ಯಾರದ್ದು? ನರೇಂದ್ರ ಮೋದಿ ಕನಸು ನನಸಾಯ್ತಾ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನರೇಂದ್ರ ಮೋದಿ ಅವರು ಭಾರತೀಯರಿಗೆ ನೀಡಿದ ವಾಗ್ದಾನದಂತೆ ಅವರ ನೇತೃತ್ವದ ಭಾರತ ಸರ್ಕಾರ ಸದ್ದಿಲ್ಲದೆ ಒಂದು ಮೆಗಾ ಕಾರ್ಯಾಚರಣೆಯನ್ನ ಮಾಡಿ ಮುಗಿಸಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂದರೆ ಇಡಿ ಅಧಿಕಾರಿಗಳ ಕಾರ್ಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಆರ್ಥಿಕ ಅಪರಾಧಿಗಳನ್ನು ಬಗ್ಗು ಬಡಿಯೋದಕ್ಕೆ ಕೇಂದ್ರ ಸರ್ಕಾರ ನಿರಂತರವಾಗಿ ಶ್ರಮಿಸ್ತಾ ಇದೆ. ಅದರ ಭಾಗವಾಗಿಯೇ ಈ ಒಂದು ಕೆಲಸ ನಡೆದಿದೆ. ಅಂದರೆ ಇದೇ ನಿನ್ನೆ ಮೊನ್ನೆ ವಿಚಾರ ಅಲ್ಲ. ಇದೇ ರೀತಿಯಾಗಿ ಇತ್ತೀಚೆಗಷ್ಟೇ ವಿಜಯ್ ಮಲ್ಯ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು. ಕಳೆದ 2024 ಡಿಸೆಂಬರ್ನಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಭಾರತೀಯ ಬ್ಯಾಂಕ್ನಲ್ಲಿ ಸಾಲವನ್ನು ಮಾಡಿ ವಿದೇಶಕ್ಕೆ ಪಲಾಯನ ಮಾಡಿದ್ದ ವಿಜಯ್ ಮಲ್ಯ ಅವರ 14,000 ಕೋಟಿ ರೂಪಾಯಿ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಅದನ್ನು ಬ್ಯಾಂಕುಗಳಿಗೆ ವಾಪಸ್ ಕೊಡಿಸಲಾಗಿದೆ ಅಂತ ಲೋಕಸಭೆಗೆ ಹೇಳಿದ್ರು. ಅಂದರೆ ಪರಾರಿಯಾಗಿರುವ ಉದ್ಯಮಿ ವಿಜಯ್ ಮಲ್ಯ ಅವರ ಆಸ್ತಿ ಮಾರಾಟದಿಂದ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಈ 14,000 ಕೋಟಿ ರೂಪಾಯಿಯನ್ನು ವಸೂಲಿ ಮಾಡಿಕೊಂಡಂತಾಯಿತು. ಆದರೆ ಕೇಂದ್ರದ ಈ ಒಂದು ಕ್ರಮದ ವಿರುದ್ಧ ಉರಿದು ಬಿದ್ದಂತಹ ವಿಜಯ್ ಮಲ್ಯ, ನಾನೇನು ಸಾಲ ತಗೊಂಡಿದ್ದೆ ಅದಕ್ಕೂ 2-3 ಪಟ್ಟು ನನ್ನಿಂದ ವಸೂಲಿ ಮಾಡಿಕೊಂಡಿದ್ದಾರೆ, ಇದು ಅನ್ಯಾಯ ಅಲ್ವಾ? ಸಾಲ ವಸೂಲಿ ಆದಮೇಲೆ ನಾನು ಇನ್ನೂ ಆರ್ಥಿಕ ಅಪರಾಧಿನಾ ಅಂತ ನಿರ್ಮಲಾ ಸೀತಾರಾಮನ್ ಅವರನ್ನು ಪ್ರಶ್ನೆ ಮಾಡಿದ್ರು. ಆ ಮಟ್ಟಿಗೆ ಕೇಂದ್ರ ಸರ್ಕಾರ ಇವರಿಗೆಲ್ಲ ಬಿಸಿ ಮುಟ್ಟಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿಯಾಗಿ ಆರ್ಥಿಕ ಅಪರಾಧಿಗಳ ವಿರುದ್ಧ ಹೋರಾಟವನ್ನು ಮುಂದುವರಿಸುವುದಾಗಿ ಇದೇ ನಿರ್ಮಲಾ ಸೀತಾರಾಮನ್ ಅವರು ಶಪಥ ಮಾಡಿದರು. ವೀಕ್ಷಕರೇ, ಈಗ ಕೇಂದ್ರದ ಮತ್ತೊಂದು ಹೋರಾಟಕ್ಕೆ ಫಲ ಸಿಕ್ಕಿದೆ. ಮೋದಿ ಅವರ ಅವಧಿಯಲ್ಲಿ ಆರ್ಥಿಕ ಅಪರಾಧಿಗಳ ವಿರುದ್ಧದ ಒಂದು ಅತಿ ದೊಡ್ಡ ಆಪರೇಷನ್ ಇದು. ಯಾಕಂದ್ರೆ ಜಪ್ತಿ ಮಾಡಿರೋದು, ಫ್ರೀಸ್ ಮಾಡಿರೋದು 1-2 ಕೋಟಿ ಅಲ್ಲ, ಬರೋಬ್ಬರಿ 16,000 ಕೋಟಿ ರೂಪಾಯಿ. ವಿದೇಶದಲ್ಲಿರುವ ಅಕ್ರಮ ಆಸ್ತಿಗಳು ಅಂದರೆ ಭಾರತಕ್ಕೆ ಸಂಬಂಧಪಟ್ಟ ಕಂಪನಿಗಳಾಗಿರಬಹುದು, ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿರಬಹುದು, ಭಾರತದಿಂದ ಅಕ್ರಮವಾಗಿ ವಿದೇಶದಲ್ಲಿ ಹೂಡಿಕೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿನ ಬ್ಯಾಂಕುಗಳಿಗೆ ಮೋಸ ಮಾಡಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಾಲವನ್ನು ಪಡೆದು ವಿದೇಶದಲ್ಲಿ ಹೂಡಿಕೆ ಮಾಡಿ ಅದು ಸಹ ಅಕ್ರಮ ಹಣ ವರ್ಗಾವಣೆ ಮಾಡಿಕೊಂಡು ಇಲ್ಲಿನ ಬ್ಯಾಂಕುಗಳಿಗೆ ಸಾಲ ಮರುಪಾವತಿ ಮಾಡದೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ವಿದೇಶಕ್ಕೆ ಪಲಾಯನ ಮಾಡಿದ್ರು. ಈ ರೀತಿಯಾಗಿ ಭಾರತಕ್ಕೆ ಅತೀ ಬೇಕಾದಂತಹ ಅಂದರೆ ಮೋಸ್ಟ್ ವಾಂಟೆಡ್ ಆರ್ಥಿಕ ಅಪರಾಧಿಗಳು ಸಾಕಷ್ಟು ಜನ ಇದ್ದಾರೆ. ಅವರ ವಿರುದ್ಧದ ಹೋರಾಟ ಇದು. ಈ ರೀತಿಯ ಅಕ್ರಮ ಹಣವನ್ನೇ ಮತ್ತೆ ವಾಪಸ್ ತರ್ತೀವಿ ಅಂತ ಮೋದಿಯವರು ಸಹ ಹಲವು ವರ್ಷಗಳ ಹಿಂದೆ ಶಪಥ ಮಾಡಿದ್ದು. ಪಾತಾಳದಲ್ಲಿ ಅಡಗಿದ್ರು ಅವರನ್ನ ಬೆನ್ನಟ್ಟಿ ಹುಡುಕಿ ತರ್ತೀವಿ ಅನ್ನುವ ಮಾತನ್ನು ಕೊಟ್ಟಿದ್ರು. ಮೋದಿಯವರ ಆ ಮಾತುಗಳನ್ನೇ ಕಾಂಗ್ರೆಸ್ ನಿರಂತರವಾಗಿ ಟೀಕೆ ಮಾಡ್ತಾ ಬಂದಿದೆ. ಯಾಕಂದರೆ ಮೋದಿಯವರ ಅವಧಿಯಲ್ಲೇ ಈ ರೀತಿಯ ಉದ್ಯಮಿಗಳು ವಿದೇಶಕ್ಕೆ ಪಲಾಯನ ಮಾಡಿದ್ರು. ವಿಜಯ್ ಮಲ್ಯ, ನೀರವ್ ಮೋದಿ ಅಂತಹ ಆರ್ಥಿಕ ಅಪರಾಧಿಗಳನ್ನು ಪಲಾಯನ ಮಾಡೋಕೆ ಬಿಟ್ಟು ಈಗ ಕಪ್ಪು ಹಣ ವಾಪಸ್ ತರ್ತೀವಿ ಅಂತ ಸುಳ್ಳು ಯಾಕೆ ಹೇಳ್ತೀರಾ ಅಂತ ಟೀಕೆ ಮಾಡ್ತಾ ಇದ್ರು. ಆದರೆ ವೀಕ್ಷಕರೇ, ನಿಜ ವಿಚಾರ ಏನಪ್ಪಾ ಅಂದರೆ ಈ ಆರ್ಥಿಕ ಅಪರಾಧಿಗಳಿಗೆ ಸಾಲ ಕೊಟ್ಟಿದ್ದು ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ಅವಧಿಯಲ್ಲಿ. ಈ ರಾಜಕೀಯ ವಿಚಾರಗಳು ಏನೇ ಆಗಿದ್ರೂ ಮೋದಿ ಅವರಿಗೆ ಈ ಚದುರಂಗದಾಟದಲ್ಲಿ ಯಾವ ಕಾಯಿಯನ್ನು ಯಾವಾಗ ಚಲಿಸಬೇಕು ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿದೆ. ಈ ಮೆಗಾ ಆಪರೇಷನ್ ಮೂಲಕ ಅದಕ್ಕೆಲ್ಲ ತಕ್ಕ ಉತ್ತರವನ್ನು ಕೊಡ್ತಿದ್ದಾರೆ. ಟೀಕಾಕಾರರ ಬಾಯಿ ಮುಚ್ಚಿಸುವ ಕೆಲಸ ಆಗ್ತಾ ಇದೆ. ಹಾಗಾದರೆ ಏನೇನೆಲ್ಲ ಆಗ್ತಾ ಇದೆ? ವಿದೇಶದಲ್ಲಿರುವ ಅಕ್ರಮ ಆಸ್ತಿಗಳ ಮೇಲೆ ಕೇಂದ್ರ ಸರ್ಕಾರ ಹೋರಾಟವನ್ನು ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿದೆ. ಇದೀಗ ಇಡಿ ಅಧಿಕಾರಿಗಳು
ಆ ಅಕ್ರಮ ಆಸ್ತಿಗಳ ಮೇಲೆ, ಅಂದರೆ ವಿದೇಶದಲ್ಲಿರುವ ಅಕ್ರಮ ಆಸ್ತಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸುಮಾರು 16,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಈ ರೀತಿಯ ಆಸ್ತಿಗಳು ಎಲ್ಲೆಲ್ಲಿ ಪತ್ತೆಯಾಗಿದೆ ಅಂದರೆ ಅಮೆರಿಕ, ಲಂಡನ್, ದುಬೈ, ಜಪಾನ್, ಫ್ರಾನ್ಸ್, ಸ್ಪೇನ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರೇಲಿಯಾ, ಸಿಂಗಾಪುರ, ಶ್ರೀಲಂಕಾ, ಚೀನಾ, ಹಾಂಗ್ಕಾಂಗ್, ಮಾರಿಷಸ್, ಬರ್ಮುಡಾ ಹಾಗೆ ಕೊಮೊರೊ ದ್ವೀಪ ರಾಷ್ಟ್ರಗಳಲ್ಲೂ ಪತ್ತೆಯಾಗಿದೆ. ದಶಕದ ಹಿಂದೆಲ್ಲ ಈ ರೀತಿಯಾದಂತಹ ಅಕ್ರಮ ಹಣವನ್ನು ಭಾರತಕ್ಕೆ ಮರಳಿ ವಶಪಡಿಸಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಆ ರೀತಿಯಾಗಿಲ್ಲ. ಈ ರೀತಿಯಾಗಿ ಆರ್ಥಿಕ ಅಪರಾಧದ ಅಕ್ರಮ ಹಣ ಬೇರೆ ದೇಶಕ್ಕೆ ಹೋಗಿದ್ರೆ ಅಲ್ಲಿನ ಆಸ್ತಿಗಳನ್ನು ಸಹ ಇಡಿ ಜಪ್ತಿ ಮಾಡಿಕೊಳ್ಳುವಂತಹ ಆದೇಶವನ್ನು ನೀಡಬಹುದು. ಅದಕ್ಕೆ ಅಂತಾನೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ PMLA ಇದೆ. ಕೋರ್ಟ್ ಮುಖಾಂತರವಾಗಿ ವಿದೇಶಿ ಸರ್ಕಾರಗಳ ಜೊತೆಗೆ ಮಾತುಕತೆ ನಡೆಸಬಹುದು, ವಿನಂತಿ ಪತ್ರವನ್ನು ಕಳಿಸ್ಕೊಡ್ಬೋದು. ಈ ಮುಖಾಂತರವಾಗಿಯೇ CBI ದಾಖಲಿಸಿದ್ದ FIR ಅನ್ನು ಆಧರಿಸಿ ಇಡಿ ಈ ಆಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕ್ಕೊಂಡಿದೆ. ಇದರಲ್ಲಿ ಬೇರೆ ಬೇರೆ ಕಂಪನಿಗಳು, ವ್ಯಕ್ತಿಗಳು ಭಾರತಕ್ಕೆ ವಂಚಿಸಿದ್ದಾರೆ. ದಾಖಲೆಗಳ ಪ್ರಕಾರ ಇಲ್ಲಿ ಪ್ರಮುಖವಾಗಿ ವಂಚಿಸಿರೋದು ಅಂತ ಹೇಳಿದ್ರೆ ಸ್ಟರ್ಲಿಂಗ್ ಬಯೋಟೆಕ್ ಲಿಮಿಟೆಡ್. ಇದು ಬ್ಯಾಂಕ್ ಸಾಲ ವಂಚನೆ ಪ್ರಕರಣ. ಲಂಡನ್, ಅಮೆರಿಕ ಹಾಗೆ ಕೊಮೊರೋಸ್ನಲ್ಲಿ ಈ ಒಂದೇ ಕಂಪನಿಯಿಂದ ಬರೋಬ್ಬರಿ 9,778 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಆ ಮೂಲಕ ಈ 16,000 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ಪಟ್ಟಿಯಲ್ಲಿ ಈ ಕಂಪನಿ ಮೊದಲ ಸ್ಥಾನದಲ್ಲಿದೆ. ಇದೇ ರೀತಿಯಲ್ಲಿ ಮತ್ತೊಂದು ಬ್ಯಾಂಕ್ ಸಾಲ ವಂಚನೆ ಪ್ರಕರಣ DHFL ಕೇಳಿರಬಹುದು, ದಿವಾನ್ ಹೌಸಿಂಗ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಈ ಕಂಪನಿಯ ಪ್ರಕರಣದಲ್ಲಿ ಆಸ್ಟ್ರೇಲಿಯಾ, ಅಮೆರಿಕ ಹಾಗೆ ದುಬೈನಲ್ಲಿ ಸುಮಾರು 1,246 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. ಈ 1,246 ಕೋಟಿ ರೂಪಾಯಿ ಸೇರಿ ಒಟ್ಟು ಈ ಕಂಪನಿಯ ಪ್ರಕರಣದಲ್ಲಿ ಬರೋಬ್ಬರಿ 34,615 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ವಶಪಡಿಸಿಕೊಂಡಂತಾಗಿದೆ. ಅದೆಲ್ಲವೂ ಹಂತ ಹಂತವಾಗಿ ಆಗಿರುವಂಥದ್ದು. ಇನ್ನು ಮತ್ತೊಂದು ಪ್ರಕರಣ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಬಹುಕೋಟಿ ನೀರವ್ ಮೋದಿ ಬ್ಯಾಂಕ್ ವಂಚನೆ ಪ್ರಕರಣ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸುಮಾರು 13,578 ಕೋಟಿ ರೂಪಾಯಿ ವಂಚನೆ ಪ್ರಕರಣ ಇದು. ಆ ಒಂದು ಪ್ರಕರಣದ ಭಾಗವಾಗಿ ಈಗ ಸುಮಾರು 915 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಅಂತ ಕೇಳಿದ್ರೆ ಅಮೆರಿಕ, UK, ದುಬೈ, ಹಾಂಗ್ಕಾಂಗ್ ಹಾಗೆ ಸಿಂಗಾಪುರದಲ್ಲಿ. ಕ್ರಿಕೆಟ್ಗೆ ಸಂಬಂಧಪಟ್ಟ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದರೆ IPLನ ಸ್ಥಾಪನೆ ಮಾಡಿದಂತಹ ಹಾಗೆ ಅದರ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ವಿರುದ್ಧವಾಗಿ ಮತ್ತು ನೀರವ್ ಮೋದಿ ಹಾಗೆ ಅವರ ಚಿಕ್ಕಪ್ಪ ಮೆಹುಲ್ ಚೋಕ್ಸಿ ಈ ಮೂವರ ವಿರುದ್ಧವಾಗಿ ಇಡಿ 30ಕ್ಕೂ ಹೆಚ್ಚು ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಅದರ ಭಾಗವಾಗಿಯೇ ಮತ್ತೊಂದು ಹಂತದಲ್ಲಿ ಈಗ 915 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳು, ವ್ಯಕ್ತಿಗಳು ಬೇರೆ ಬೇರೆ ರೂಪದಲ್ಲಿ ಭಾರತಕ್ಕೆ ವಂಚಿಸಿದ್ದಾರೆ. ಅವರೆಲ್ಲರ ವಿದೇಶಿ ಆಸ್ತಿಗಳನ್ನು ಈಗ ಇಡಿ ಫ್ರೀಸ್ ಮಾಡಿದೆ. ಬೇರೆ ಬೇರೆ ಕಂಪನಿಗಳು ಬಿಟ್ಕಾಯಿನ್ ಹಾಗೆ ಇತರ ಕ್ರಿಪ್ಟೋ ಕರೆನ್ಸಿಗಳ ಮುಖಾಂತರವಾಗಿ ಸಹಕಾರಿ ಲಿಮಿಟೆಡ್ನಲ್ಲಿ ಅಧಿಕಾರಿಗಳು ಮೋಸ ಎಸಗಿರುವಂಥದ್ದು, ಅದೇ ರೀತಿಯಲ್ಲಿ ಚಿಟ್ ಫಂಡ್ ರೂಪದಲ್ಲಿ ಭಾರತೀಯರಿಗೆ ಮೋಸ ಮಾಡಿದ್ದು, ಆನ್ಲೈನ್ ಗೇಮಿಂಗ್ ರೂಪದಲ್ಲಿ ಹಗರಣ, ಫಾರೆಕ್ಸ್ ಟ್ರೇಡಿಂಗ್ನಲ್ಲಿ ಹಗರಣ, ಈ ರೀತಿಯಾಗಿ ಬೇರೆ ಬೇರೆ ಮಾರ್ಗದಲ್ಲಿ ಬೇರೆ ಬೇರೆ ಕಂಪನಿಗಳು ವಂಚಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬ್ಯಾಂಕ್ ಸಾಲದ ಮೋಸ. ಈಗ ಇಡಿ ಅವರ ವಿದೇಶಿ ಬ್ಯಾಂಕ್ ಅಕೌಂಟ್ಗಳನ್ನು ಸೀಸ್ ಮಾಡಿಸಿದೆ. ಅಪಾರ್ಟ್ಮೆಂಟ್, ಐಷಾರಾಮಿ ಹೋಟೆಲ್ಗಳು, ಕಟ್ಟಡಗಳು, ಜಮೀನು ಈ ರೀತಿಯಾಗಿ ಬೇರೆ ಬೇರೆ ಚರಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ವೀಕ್ಷಕರೇ, ಇವೆಲ್ಲವೂ ಭಾರತೀಯರ ಹಣ. ಅದು ಈಗ ಭಾರತ ಸರ್ಕಾರದ ಪಾಲಾದರೆ ಭಾರತೀಯರಿಗೆ ಸಿಕ್ಕಂತೆ. ಇನ್ನು ವೀಕ್ಷಕರೇ, ಕೇವಲ ಇವರುಗಳ ಅಕ್ರಮ ಹಣ ಮಾತ್ರ ಅಲ್ಲ, ಭಾರತಕ್ಕೆ ವಂಚಿಸಿ ಇವರೆಲ್ಲ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಅವರನ್ನು ಅಲ್ಲಿನ ಸರ್ಕಾರಗಳ ಜೊತೆಗೆ ಮಾತನಾಡಿ ಭಾರತಕ್ಕೆ ಅವರನ್ನು ಹಸ್ತಾಂತರಿಸುವ ಬಗ್ಗೆನೂ ಚರ್ಚೆ ನಡೀತಾ ಇದೆ. ಈ ರೀತಿಯಾಗಿ ಭಾರತಕ್ಕೆ ಬೇಕಾದಂತಹ ಮೋಸ್ಟ್ ವಾಂಟೆಡ್ ಆರೋಪಿಗಳು ಯಾರು ಅಂತ ಕೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳೋದು ನೀರವ್ ಮೋದಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಸಾಲ ಮಾಡಿ ವಿದೇಶಕ್ಕೆ ಪರಾರಿಯಾದರು. ಡೈಮಂಡ್ ವ್ಯಾಪಾರಿಯಾಗಿರುವ ನೀರವ್ ಮೋದಿ ಹಾಗೆ ಅವರ ಚಿಕ್ಕಪ್ಪ ಮೆಹುಲ್ ಚೋಕ್ಸಿ 2018ರಲ್ಲಿ ಭಾರತದಿಂದ ಪಲಾಯನ ಮಾಡ್ತಾರೆ. ಅದೇ ವರ್ಷದಲ್ಲಿ ನೀರವ್ ಮೋದಿಯನ್ನ ಲಂಡನ್ನಲ್ಲಿ ಬಂಧಿಸಲಾಯಿತು. ಇನ್ನು ಮೆಹುಲ್ ಚೋಕ್ಸಿ ಆಂಟಿಗುವಾ ಪ್ರಜೆಯಾಗಿದ್ದಾರೆ. ಅವರನ್ನು ಭಾರತಕ್ಕೆ ಹಸ್ತಾಂತರಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಇನ್ನು ವಿಜಯ್ ಮಲ್ಯ ಪ್ರಕರಣ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಬರೋಬ್ಬರಿ 9,000 ಕೋಟಿಗೂ ಹೆಚ್ಚು ಸಾಲದ ಹೊರೆ ಪ್ರಕರಣವನ್ನು ಎದುರಿಸ್ತಿದ್ದಾರೆ. 2016ರಲ್ಲಿ ಇವರು ಭಾರತದಿಂದ ಪಲಾಯನ ಮಾಡ್ತಾರೆ. ಸದ್ಯ ವಿಜಯ್ ಮಲ್ಯ ಲಂಡನ್ ಪ್ರಜೆ ಆಗಿದ್ದಾರೆ. ಇನ್ನು ಅವರ ಕಂಪನಿ ಕಿಂಗ್ ಫಿಶರ್ ಏರ್ಲೈನ್ಸ್ ಪತನದ ನಂತರದಲ್ಲಿ ಈ ಒಂದು ವಂಚನೆ ಪ್ರಕರಣದಲ್ಲಿ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಅನಿಸ್ಕೊಂಡಿದ್ದಾರೆ. ಇನ್ನು 2019ರಲ್ಲಿ ಇವರನ್ನ ಪರಾರಿಯಾದ ವ್ಯಕ್ತಿ ಅಂತ ಘೋಷಿಸಲಾಗಿದೆ. ಇವರೆಲ್ಲ ಆರ್ಥಿಕ ಅಪರಾಧ ಎಸಗಿ ಪಲಾಯನ ಮಾಡಿರುವ ಪ್ರಮುಖರುಗಳು.
ಒಟ್ಟಾರೆಯಾಗಿ ಈ ಎಲ್ಲ ಅಕ್ರಮ ಹಣವನ್ನು ಹಂತ ಹಂತವಾಗಿ ಇಡಿ ಮುಟ್ಟುಗೋಲು ಹಾಕಿಕೊಳ್ತಾ ಇದೆ. ಭಾರತದಲ್ಲಿನ ಆಸ್ತಿಗಳು ಹಾಗೆ ವಿದೇಶದಲ್ಲಿರುವ ಆಸ್ತಿಗಳು ಹಂತ ಹಂತವಾಗಿ ಕೇಂದ್ರ ಸರ್ಕಾರ ಇವರುಗಳ ವಿರುದ್ಧವಾಗಿ ಕ್ರಮ ಕೈಗೊಳ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಈ ಹಿಂದೆ ಹೇಳಿದಂತೆ ಭಾರತದ ವಿದೇಶದಲ್ಲಿರುವ ಹಣ ಮರಳಿ ಭಾರತಕ್ಕೆ ಬರ್ತಾ ಇದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.